ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್, ಮತ್ತೊಂದು ವಿಡಿಯೋಗೆ ಎಲ್ಲರಿಗೂ ಸ್ವಾಗತ. ಈ ವಿಡಿಯೋದಲ್ಲಿ ಬಂದು ಗೂಗಲ್ ಆಡ್ಸೆನ್ಸ್ ಟ್ಯಾಕ್ಸ್ ಇನ್ಫಾರ್ಮೇಶನ್ ಫಾರ್ಮ್ ಯಾವ ತರ ಫಿಲ್ ಮಾಡೋದಂತ ಈ ಕಂಪ್ಲೀಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ಬನ್ನಿ ನೋಡೋಣ. ಸೊ ಅದಕ್ಕೆ ಮುಂಚೆ ನಾವು ಗೂಗಲ್ ಆಡ್ಸೆನ್ಸ್ ಲಾಗಿನ್ ಮಾಡ್ಕೋಬೇಕು. ಅಲ್ಲಿ ಸೈನ್ ಇನ್ ಅಂತ ಕೊಟ್ಟರೆ ನಿಮ್ಮ ಜಿಮೇಲ್ ಲಾಗಿನ್ ಇದೆ, ಆಟೋ ಡೈರೆಕ್ಟ್ ತಗೊಳುತ್ತೆ. ನೋಡಿ ಈ ತರ ಇಂಟರ್ಫೇಸ್ ಬರುತ್ತೆ ಗೂಗಲ್ ಆಡ್ಸೆನ್ಸ್ ಅಲ್ಲಿ ನೋಡ್ಬೋದು ನೀವು ಮ್ಯಾನೇಜ್ ಟ್ಯಾಕ್ಸ್ ಇನ್ಫೋ ಅಂತ ಬರುತ್ತಲ್ಲ. ಸೊ ಡೈರೆಕ್ಟ್ ಅದ್ರ ಮೇಲೆ ಕ್ಲಿಕ್ ಮಾಡ್ಬೋದು. ಇಲ್ಲಾಂದ್ರೆ ನೀವು ಪೇಮೆಂಟ್ ಅಲ್ಲಿ ಹೋಗಿ ಪೇಮೆಂಟ್ ಇನ್ಫಾರ್ಮೇಶನ್ಗೆ ಹೋದ್ರೆ ಅಲ್ಲಿ ತೋರಿಸುತ್ತೆ. ಇಲ್ಲ ಆ ಥರ ನೋಟಿಫಿಕೇಶನ್ ಇದೆ, ಅಲ್ಲೇ ಬೇಕಾದ್ರೆ ಮಾಡ್ಕೋಬಹುದು. ಸೊ ಇಲ್ಲಿ ನೋಡಬಹುದು ನೋ ಟ್ಯಾಕ್ಸ್ ಇನ್ಫಾರ್ಮೇಶನ್ ಅಂಡ್ ಫೈಲ್ ಅಂತ ಬರ್ತಾ ಇದೆ. ಇಲ್ಲಿ ಆಡ್ ಟ್ಯಾಕ್ಸ್ ಇನ್ಫಾರ್ಮೇಶನ್ ಅಂತ ಇರುತ್ತಲ್ಲ, ಸೊ ಅದ್ರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಸೊ ನೀವು ಸ್ವಲ್ಪ ಅದ್ರ ಕ್ಲಿಕ್ ಮಾಡ್ತಾ ಇದ್ದಂಗೆ ಬಿಫೋರ್ 15 to 35 minutes ಅಂತ ಸ್ಟಾರ್ಟ್ ಫಾರ್ಮ್ ಮೇಲೆ ಕ್ಲಿಕ್ ಮಾಡಿದ್ರೆ ಇದು ನಿಮಗೆ ಮೈನ್ ಫಾರ್ಮ್ ಓಪನ್ ಆಗುತ್ತೆ. ಅಲ್ಲಿ ಏನೆಲ್ಲ ಸೆಲೆಕ್ಟ್ ಮಾಡ್ಬೇಕು ಅಂತ ಕಂಪ್ಲೀಟ್ ತೋರಿಸ್ತೀನಿ. ಸೊ ಆದಷ್ಟು ನಮ್ಮ ಕನ್ನಡದಲ್ಲಿ ತುಂಬಾನೇ ಕಡಿಮೆ ವಿಡಿಯೋಸ್ ಇದಾವೆ ಟ್ಯಾಕ್ಸ್ ಫಾರ್ಮ್ದು. ಸೊ ಆದಷ್ಟು ಕನ್ನಡ ವಿಡಿಯೋಸ್ ನೋಡಿ ಅಂತ ಹೇಳ್ತಾ ನಿಮ್ಮ ಹತ್ರ ಒಂದು ವಿನಂತಿ. ಸೊ ಓಪನ್ ಆಯ್ತು. ಸೊ ಇಲ್ಲಿ ನಿಮಗೆ ಎರಡು ಆಪ್ಷನ್, ಮೂರ್ನಾಲ್ಕು ಆಪ್ಷನ್ ಕೇಳುತ್ತೆ. ಸೊ ನೀವು ಯಾವ ಟೈಪ್ ಆಫ್ ಅಕೌಂಟ್ ಯೂಸ್ ಮಾಡ್ತಾ ಇದ್ದೀರಾ ಅಂದ್ರೆ ಇಂಡಿವಿಜುವಲ್, ಎಲ್ಲದಕ್ಕೂ ಇಂಡಿವಿಜುವಲ್ ಕೊಡಿ. ಯಾರು ಸಿಟಿಸನ್ ಆಫ್ US ಅಂತ ಕಳುತ್ತೆ, ನೋ ಅಂತ ಕೊಡಿ. ಎರಡನೇ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಎರಡನೇ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಂಡು ನೆಕ್ಸ್ಟ್ ಕೊಡಿ. ಸೊ ನೀವು ಸ್ವಲ್ಪ ನಿಧಾನವಾಗಿ ನೋಡ್ಕೊಂಡು ಇನ್ ಕೇಸ್ ಅರ್ಥ ಆಗಿಲ್ಲ ಅಂದ್ರೆ ಇನ್ನೊಂದ್ಸರಿ ವಿಡಿಯೋ ನೋಡ್ಬಿಟ್ಟು ಮಾಡ್ಕೊಳ್ಳಿ. ಯಾಕಂದ್ರೆ ಏನು ಮತ್ತೆ ಅಪ್ರೂವ್ಡ್ ಆಗಿಲ್ಲ ಅಂದ್ರೆ ಮತ್ತೆ ನೀವು ರೀಸಬ್ಮಿಟ್ ಮಾಡ್ಬೇಕು, ತುಂಬಾನೇ ತೊಂದರೆ ಆಗುತ್ತೆ. ಸೊ ನೆಕ್ಸ್ಟ್ ಕೊಡೋಣ. ನೆಕ್ಸ್ಟ್ ಕೊಡ್ತಾ ಇದ್ದಂಗೆ ಕೆಳಗಡೆ ಕೇಳುತ್ತೆ ಫಸ್ಟ್ ಫಾರ್ಮ್ ಸೆಲೆಕ್ಟ್ ಮಾಡ್ಬೇಕು ನೀವು. ಅದರಲ್ಲಿ ಫಸ್ಟ್ W8DA ಇದೆಯಲ್ಲ, ಫಸ್ಟ್ ಫಾರ್ಮ್ ಸೆಲೆಕ್ಟ್ ಮಾಡಿ ಸಬ್ಮಿಟ್ ಕೊಡಿ. ಅವಾಗ ಫಾರ್ಮ್ ಡೀಟೇಲ್ ಎಲ್ಲ ಓಪನ್ ಆಗುತ್ತೆ. ಅಲ್ಲಿ ಏನೇನೆಲ್ಲ ಹಾಕ್ಬೇಕು ನಮ್ಮ ಡೀಟೇಲು ಅಂತ ನೆಕ್ಸ್ಟ್ ಪೇಜಲ್ಲಿ ಗೊತ್ತಾಗುತ್ತೆ. ಇಲ್ಲಿ ಎಲ್ಲ ನಿಮ್ಮ ಮೇಲಿಂಗ್ ಅಡ್ರೆಸ್ ಎಲ್ಲ ಕೇಳುತ್ತೆ, ಇಂಪಾರ್ಟೆಂಟ್. ನಿಮ್ಮ ಹೆಸರು ಎಲ್ಲ ಡೈರೆಕ್ಟ್ ತೋರಿಸುತ್ತೆ. ಎರಡನೇ ಆಪ್ಷನ್ ಬಂದು DBA ಅಂತ ಇದೆಯಲ್ಲ, ಅದು ಹಂಗೆ ಇರಲಿ. ಸೊ ಮೂರನೇ ಆಪ್ಷನ್ ಬಂದು ನಿಮಗೆ ಅಲ್ಲಿ ನಿಮ್ಮ ಕಂಟ್ರಿ ನೇಮ್ ಹಾಕ್ಬೇಕು. ಅದು ಇಂಡಿಯಾ ಅಂತ, ನಮ್ಮ ಕಂಟ್ರಿ ಯಾವ ಕಂಟ್ರಿಯಿಂದ ಮಾಡ್ತಾರೆ ಆ ಕಂಟ್ರಿ ನೇಮ್ ಹಾಕ್ಬೇಕು. ಕೆಳಗಡೆ ಬಂದು ನಿಮಗೆ ಸೊ ಟ್ಯಾಂಕ್ಸ್ ಫಾರಿನ್ ಟಿನ್ ಅಂತ ಇದೆಯಲ್ಲ, ಅಲ್ಲಿ ನಿಮಗೆ ನಮ್ಮ ಆಪ್ಷನಬಲ್, ಅದು ಬೇಕಾದ್ರೆ ನೀವು ಹಾಕಿದ್ರೆ ಒಳ್ಳೇದೇ. ನೀವು ಆಧಾರ್ ಪಾನ್ ಕಾರ್ಡ್ ನಂಬರ್ ಹಾಕಬೇಕಾಗುತ್ತೆ. ಸೊ ಅದು ಆಪ್ಷನಬಲ್, ಬೇಕಂದ್ರೆ ಹಾಕ್ಕೋಬೋದು. ಸೊ ನಾವು ಹಾಕ್ತಾ ಇದೀವಿ. ಸೊ ಆಡ್ ಮಾಡಿ ಮತ್ತೆ ನೆಕ್ಸ್ಟ್ ಕೊಡಬೇಕು. ಸೊ ನೆಕ್ಸ್ಟ್ ಕೆಳಗಡೆ ಆಪ್ಷನ್ ಬಂದು ಬೇಕಾದ್ರೆ ನೀವು ಹಂಗೆ ಬಿಡಿ. US ಟಿನ್ ಅಂತಿದೆ, ಅದು ಹಂಗೆ ಬಿಡಿ. ಮೇಲೆ ಮಾತ್ರ ಪಾನ್ ನಂಬರ್ ಬೇಕಾದ್ರೆ ಹಾಕೊಳ್ಳಿ. ನೆಕ್ಸ್ಟ್ ಪರ್ಮನೆಂಟ್ ರೆಸಿಡೆನ್ಸ್ ಅಡ್ರೆಸ್ ಎಲ್ಲ ಕೇಳುತ್ತೆ. ಸೊ ಅದರಲ್ಲಿ ಆಲ್ರೆಡಿ ನೀವು ಇದಕ್ಕೆ ಮುಂಚೆ ನೀವು ಫಿಲ್ ಮಾಡಿದಿರ ಅಂದ್ರೆ ನೀವು ಆಡ್ಸೆನ್ಸ್ ಅಕೌಂಟ್ ಕ್ರಿಯೇಟ್ ಮಾಡಬೇಕಾದ್ರೆ ಜಸ್ಟ್ ಅಲ್ಲೇ ರೀಡೈರೆಕ್ಟ್ ತೋರಿಸುತ್ತೆ ಎಲ್ಲ ಕಂಪ್ಲೀಟ್ ಅಡ್ರೆಸ್ ಎಲ್ಲ. ಸೊ ಅದು ಕಂಪ್ಲೀಟ್ ಡೀಟೇಲ್ ಎಲ್ಲ ನೋಡ್ಕೊಳ್ಳಿ. ಸ್ಟ್ರೀಟ್ ಅಡ್ರೆಸ್ ಕಂಪ್ಲೀಟ್, ಸಿಟಿ, ಪಿನ್ ಕೋಡ್, ಸ್ಟೇಟ್ ಎಲ್ಲ ನಿಮಗೆ ಏನಿದೆಯೋ ಅದೇ ಕೊಡಿ. ಇಲ್ಲಿ ಮಾತ್ರ ರಾಂಗ್ ಮಾಡಕ್ ಹೋಗ್ಬೇಡಿ. ಮತ್ತೆ ಮೇಲಿಂಗ್ ಅಡ್ರೆಸ್ ಅಂತ ಕೇಳುತ್ತೆ. ನೀವು ಮೇಲಿಂಗ್ ಅಡ್ರೆಸ್ಸು ಇಲ್ಲ ಎರಡು ಸೇಮ್ ಇದೆಯಾ ಅಂದ್ರೆ ನಿಮ್ಗೆ ಸೇಮ್ ಮಾರ್ಕ್ ಟಿಕ್ ಮಾಡಿ. ಇಲ್ಲ ಬೇರೆ ಬೇರೆ ಇದ್ರೆ ನೀವು ಮೇಲಿಂಗ್ ಅಡ್ರೆಸ್ ಫಿಲ್ ಮಾಡಬೇಕಾಗುತ್ತೆ. ನೋಡ್ಕೊಳ್ಳಿ ಒಂದ್ಸರಿ ಕರೆಕ್ಟ್ ಆಗಿದೆಯಾ ಅಂತ ಸಬ್ಮಿಟ್ ಮಾಡಕ್ ಮುಂಚೆ ಒಂದ್ಸರಿ ಕರೆಕ್ಟ್ ಆಗಿದೆಯಾ ಅಂತ ಕನ್ಫರ್ಮ್ ಮಾಡ್ಕೊಂಡು ಆಮೇಲೆ ಕ್ಲಿಕ್ ಮಾಡಿ, ಸರಿನಾ? ಸೊ ನಂದು ಎರಡು ಸೇಮ್ ಅಡ್ರೆಸ್ ಇರೋದ್ರಿಂದ ನಾನು ಮೇಲಿಂಗ್ ಅಡ್ರೆಸ್ ಸೇಮೇ ಕೊಡ್ತಾ ಇದ್ದೀನಿ. ಪಿನ್ ಕೋಡು, ಸಿಟಿ ಎಲ್ಲ ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ. ಮೇನ್ ಇದು ಇಂಪಾರ್ಟೆಂಟ್. ಇನ್ ಕೇಸ್ ಏನಾದ್ರು ಅಡ್ರೆಸ್ಗೆ ಏನಾದ್ರು ಪಿನ್ನು ಅದು ಬರ್ಬೇಕಂದ್ರೆ ಇದು ಇಂಪಾರ್ಟೆಂಟ್ ಆಗಿರುತ್ತೆ. ಆದಷ್ಟು ನೋಡ್ಕೊಂಡು ಫಿಲ್ ಮಾಡ್ಕೊಳ್ಳಿ. ನಾನು ಮೇಲಿಂಗ್ ಅಡ್ರೆಸ್ ಎರಡು ಒಂದೇ ಸೇಮ್ ಕೊಡ್ತಾ ಇದ್ದೀನಿ. ಸೊ ಕ್ಲಿಕ್ ಮಾಡ್ದಂಗೆ ನೆಕ್ಸ್ಟ್ ಕೊಡಿ. ನೆಕ್ಸ್ಟ್ ಆಪ್ಷನ್ ಕ್ಲಿಕ್ ಮಾಡಿ. ನೆಕ್ಸ್ಟ್ ಆಪ್ಷನ್ ಕ್ಲಿಕ್ ಮಾಡೋದಕ್ಕೆ ಏನೇನು ಕೊಟ್ಟಿದ್ರೆ ಅಡ್ರೆಸ್ ಎಲ್ಲ ಅಲ್ಲಿ ಬರುತ್ತೆ. ಸೊ ನೆಕ್ಸ್ಟ್ ಟ್ಯಾಕ್ಸ್ ಟ್ರೀಟಿ ಅಂತ ಬರುತ್ತಲ್ಲ, ಸೊ ಅದ್ರ ಮೇಲೆ ನೋಡ್ಕೊಳ್ಳಿ. ಅದು ಬಂದು ನಿಮ್ಗೆ ಏನು ಇಲ್ಲಿ ಸ್ವಲ್ಪ ಹುಷಾರಾಗಿ ನೋಡ್ಕೊಳ್ಳಿ. ಅಲ್ಲಿ ಬಂದು ನೀವು ಯಾವ್ದಕ್ಕೆ ಕ್ಲಿಕ್ ಮಾಡ್ಬೇಕಂದ್ರೆ ನಿಮ್ಗೆ ಎಸ್ ಅಂತ ಕ್ಲಿಕ್ ಮಾಡಬೇಕು, ನೋ ಅಂತ ಕ್ಲಿಕ್ ಮಾಡಬೇಡಿ. ಎಸ್ ಅಂತ ಕ್ಲಿಕ್ ಮಾಡಿ ಅಲ್ಲಿ ಬಾಕ್ಸ್ ಮೇಲೆ ಟಿಕ್ ಮಾಡಿ ಮತ್ತೆ ಯಾವ ಕಂಟ್ರಿ ಅಂತ ಕೇಳುತ್ತೆ, ಇಂಡಿಯಾ ಅಂತ ಸೆಲೆಕ್ಟ್ ಮಾಡಿ. ಆ ಮೂರು ಬಾಕ್ಸ್ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಸರ್ವಿಸ್ ಸಚ್ ಆಸ್ ಆಡ್ಸೆನ್ಸ್ ಅಂತ ಇದೆಯಲ್ಲ, ಮೂರು ಆಪ್ಷನ್ ಕ್ಲಿಕ್ ಮಾಡಿ ಮತ್ತೆ ಅಲ್ಲಿ ಟ್ಯಾಕ್ಸ್ ಎಲ್ಲ ಕೇಳುತ್ತೆ. ಸೊ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಬೇಕು. ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿದ್ದಾದ್ಮೇಲೆ ನಿಮಗೆ ಇನ್ನು ಕೆಳಗಡೆ ಒಂದು ಇದು ಬರುತ್ತೆ. ಸೊ ಅಲ್ಲಿ ಟ್ಯಾಕ್ಸ್ ಬಗ್ಗೆ ಫಸ್ಟ್ 0% ಹಾಕಿ. ಫಸ್ಟ್ ಆಪ್ಷನ್ ಯಾವ್ಯಾವ್ದಿದೆ ಅದನ್ನ ಸೆಲೆಕ್ಟ್ ಮಾಡಿ ಡಿಫಾಲ್ಟ್. ಆ ಬಾಕ್ಸ್ನ ಕ್ಲಿಕ್ ಮಾಡಿ. ಆರ್ಟಿಕಲ್ 7 ಪ್ಯಾರಾಗ್ರಾಫ್ ಅಂತಿದೆ ಲಾಸ್ಟ್ ಅಲ್ಲಿ ಮತ್ತೆ
0%. ಫಸ್ಟ್ ಆಪ್ಷನ್ ಓಪನ್ ಮಾಡಿದಾಗ ಫಸ್ಟ್ ಆಪ್ಷನ್ ಯಾವ್ದು ಬರುತ್ತೋ ಅದನ್ನು ಕ್ಲಿಕ್ ಮಾಡಿ. ಸೊ ಇನ್ ಕೇಸ್ ಅರ್ಥ ಆಗಿಲ್ಲ ಅಂದರೆ ಇನ್ನೊಂದು ಸಾರಿ ನೋಡಿಬಿಟ್ಟು ಕ್ಲಿಕ್ ಮಾಡ್ಕೊಳ್ಳಿ. ಇದು 12 ಪ್ಯಾರಾಗ್ರಾಫು ಮತ್ತು 15% ರೆಸಿಡೆನ್ಸಿ ರಿಡ್ಯೂಸ್ಡ್. ಇದು ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟು ಅದರ್ ಕಾಪಿರೈಟ್ ಅದ್ರ ಮೇಲೆ ಕ್ಲಿಕ್ ಮಾಡಿ ಬಾಕ್ಸ್ ಮೇಲೆ. ಅಲ್ಲಿ ಕೇಳುತ್ತೆ, ಅದನ್ನು ಫಸ್ಟ್ ಆಪ್ಷನ್ ಸೆಲೆಕ್ಟ್ ಮಾಡಿ. ಎಲ್ಲ ನಿಮಗೆ ಫಸ್ಟ್ ಆಪ್ಷನ್ನೇ ಕ್ಲಿಕ್ ಮಾಡಿ. ಆ ಬಾಕ್ಸ್ ಮೇಲೆ ಸೆಲೆಕ್ಟ್ ಮಾಡಿ ನೆಕ್ಸ್ಟ್ ಕೊಡಿ. ನೆಕ್ಸ್ಟ್ ಕೊಡ್ತಾ ಇದ್ದಂಗೆ ಮತ್ತೊಂದು ಪೇಜ್ ಓಪನ್ ಆಗುತ್ತೆ. ಸೊ ಅಲ್ಲಿ ಏನೆಲ್ಲ ಬರುತ್ತೆ ಅಂತ ತೋರಿಸ್ತೀನಿ. ಸೊ ಇಲ್ಲಿ ನೋಡ್ಬೋದು ನೀವು ಆಸ್ ಇಂಡಿವಿಜುವಲ್ ಐಡೆಂಟಿಫೈಡ್ ಅಂತ ಏನೋ ಕೇಳುತ್ತೆ. US ಅಲ್ಲಿ ಏನಾದ್ರು ಸ್ಟೇ ಆಗಿದ್ರೆ ಇಂಥವ್ರಿಗೆ ಇದು ನೋ ಅಂತ ಕೊಡಿ. ನೆಕ್ಸ್ಟ್ ಅಲ್ಲಿ ನಿಮ್ಗೊಂದು ಬಾಕ್ಸ್ ಬರುತ್ತೆ. ಸೊ ಆ ಬಾಕ್ಸ್ನ ಬೇಕಾದ್ರೆ ನೀವು ಕ್ಲಿಕ್ ಮಾಡಿ ಮತ್ತೆ ನೆಕ್ಸ್ಟ್ ಕೊಡಿ. ನೆಕ್ಸ್ಟ್ ಕೊಡ್ತಾ ಇದ್ದಂಗೆ ಮತ್ತೆ ನೀವು ಏನೇನು ಫಿಲ್ ಮಾಡಿದಿರಾ ಕಂಪ್ಲೀಟ್ ಫಾರ್ಮ್ಸ್ ಎಲ್ಲ ಇಲ್ಲಿ ತೋರಿಸುತ್ತೆ. ನೀವು ಎಷ್ಟೊತ್ತು ಏನೇನು ಫೈಲ್ ಮಾಡಿದಿರಾ ಅದನ್ನ ನಾವೇ ಮಾಡಿರೋದಂತ ಕನ್ಫರ್ಮ್ ಕೊಟ್ಟು ನೆಕ್ಸ್ಟ್ ಕೊಡಿ. ಸೊ ನೆಕ್ಸ್ಟ್ ಆಪ್ಷನಲ್ಲಿ ಕಂಪ್ಲೀಟ್ ನೀವು ಏನೇನು ಮಾಡಿದಿರ ಅಂತ ಕಂಪ್ಲೀಟ್ ಅಲ್ಲಿ ತೋರಿಸುತ್ತೆ. ಎಲ್ಲ ನಿಮಗೆ ಒಂದು 5 to 10 ಮಿನಿಟ್ಸ್ ನಿಮ್ಗೆ ಗೊತ್ತಿದ್ರೆ, ಇಲ್ಲಾಂದರೆ ನಿಧಾನದಾಗ ಮಾಡ್ಕೊಳ್ಳಿ. ಮತ್ತೆ ಇದು ಕಂಪ್ಲೀಟ್ ಇಲ್ಲಿ ಸ್ವಲ್ಪ ಆಪ್ಷನ್ ಕೇಳೋದೆ, ಅಲ್ಲಿ ಬಾಕ್ಸ್ ಎಲ್ಲ ಕ್ಲಿಕ್ ಮಾಡಿ. ಯಾವ ಬಾಕ್ಸ್ ನೋಡಿ ಸರ್ಟೈನ್ ಮತ್ತೆ ಅಲ್ಲಿ ಫಸ್ಟ್ ಬಾಕ್ಸ್ ಮತ್ತೆ ಅದು ಕೆಳಗಡೆ ಆಪ್ಷನ್ ಕೇಳಬೇಡಿ. ನೀವು ಎರಡನೇ ಆಪ್ಷನ್ ಬೇಗ ಸೆಲೆಕ್ಟ್ ಮಾಡಿಲ್ಲ ಅಂದ್ರೆ ನಡೆಯುತ್ತೆ. ಮತ್ತೆ ಅಲ್ಲಿ ನಿಮ್ಮ ಸಿಗ್ನೇಚರು ಎಲ್ಲ ಕೇಳುತ್ತೆ. ಅದ್ಮೇಲೆ ಎಸ್ ಅಂತ ಕ್ಲಿಕ್ ಮಾಡಿ. ನಿಮ್ಮ ನೇಮ್ ಎಲ್ಲ ಡೈರೆಕ್ಟ್ ತೋರಿಸುತ್ತೆ, ಅಲ್ಲಿ ಬಂದಿರುತ್ತೆ ನಿಮ್ಮ ನೇಮ್ ಎಲ್ಲ. ಆ ನೇಮ್ ಒಂದು ಇದ್ರೆ ಸಾಕು. ನೀವು ಎಸ್ ಅಂತ ಕ್ಲಿಕ್ ಮಾಡಿ ಸಬ್ಮಿಟ್ ಮಾಡಿ. ಸಬ್ಮಿಟ್ ಮಾಡ್ತಾ ಇದ್ದಂಗೆ ಮತ್ತೆ ಒಂದು ಪೇಜ್ ಓಪನ್ ಆಗುತ್ತೆ. ಅಲ್ಲಿ ನೀವು ಏನೇನು ಅಪ್ಲೋಡ್ ಮಾಡಿದ್ರೆ ಎಲ್ಲ ಕಂಪ್ಲೀಟ್ ಅಲ್ಲಿ ಡೀಟೇಲ್ ಬರುತ್ತೆ. ಸೊ ಆದಷ್ಟು ಕನ್ನಡ ವಿಡಿಯೋಸ್ ನೋಡಿ ಅಂತ ಹೇಳ್ತಾ ಇಲ್ಲಿ ನೋಡ್ಬೋದು. ಸೊ ಟ್ಯಾಕ್ಸ್ ಇನ್ಫಾರ್ಮೇಶನ್ ಎಲ್ಲ ನೋಡ್ಬೋದು. ಎಲ್ಲ ಅಪ್ರೂವಲ್ ಆಗಿದೆ ನಂದು. ಕ್ಲೈಮ್ಡ್ ಫಾರ್ಮ್ಸ್ ಎಲ್ಲ ಕ್ಲೈಮ್ಡ್ ಅಂತ ಬರ್ತಾ ಇದೆ. ಸೊ ಈಗ ನಾವು ಯಾವ್ಯಾವ ಇದನ್ನ ಬಾಕ್ಸ್ ತೋರಿಸ್ನೋ ಅದನ್ನೇ ಕ್ಲಿಕ್ ಮಾಡಿ. ಇಲ್ಲಾಂದ್ರೆ ನಿಮ್ದು ಇಲ್ಲಿ ಡಿಸಪ್ರೂವ್ಡ್ ಅಂತ ಬಂದ್ಬಿಡುತ್ತೆ. ಸರಿನಾ? ಸೊ ನಂದು ಸದ್ಯಕ್ಕೆ ಇದು ಬಂದು ನಿಮ್ಗೆ ಅಲ್ಲಿ ಎಕ್ಸ್ಪೈರಿ ಡೇಟ್ ಎಲ್ಲ ಕೊಟ್ಟಿರುತ್ತೆ, ಚೇಂಜ್ ಆಗ್ತಾ ಇರುತ್ತೆ. ನಂದು 2027 ವರೆಗೂ ನಿಮಗೆ ಈ ಫಾರ್ಮ್ ವರ್ಕ್ ಆಗುತ್ತೆ. ಅದಾದ್ಮೇಲೆ ಮತ್ತೆ ಎಕ್ಸ್ಪೈರಿ ಆಗುತ್ತೆ, ಮತ್ತೆ ಹೊಸದಾಗಿ ಫಿಲ್ ಮಾಡಬೇಕಾಗುತ್ತೆ. December 31, 2027. ಮತ್ತೆ ಆಲ್ಮೋಸ್ಟ್ 3 years ವರೆಗೂ ಈ ಫಾರ್ಮ್ ವರ್ಕ್ ಆಗುತ್ತೆ. ಆಮೇಲೆ ಚೇಂಜಸ್ ಬರುತ್ತೆ. ಸೊ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ಮತ್ತೆ ನಿಮ್ಮ ಪರ್ಸನಲ್ ಇನ್ಫಾರ್ಮೇಶನ್, ಅದೇ ತರ ನಿಮ್ಮ ಬ್ಯಾಂಕ್ ಅಕೌಂಟ್ ಡೀಟೇಲ್ ಎಲ್ಲ, ಮತ್ತೆ ನಿಮ್ಗೆ $10 ಆದ್ಮೇಲೆ ಅದು ನೋಟಿಫಿಕೇಶನ್ ಬರುತ್ತೆ, ಇಲ್ಲ ಮೇಲ್ ಬರುತ್ತೆ. ಅವಾಗ ನೀವು ಫಿಲ್ ಮಾಡಿ ಅದನ್ನ ಸಬ್ಮಿಟ್ ಮಾಡಬೇಕಾಗುತ್ತೆ. ಸೊ ಇದು ಬಂದು ನಿಮಗೆ ಟ್ಯಾಕ್ಸ್ ಇನ್ಫಾರ್ಮೇಶನ್ ಮಾತ್ರ. ಅದು ಬೇಕಾದ್ರೆ ನೆಕ್ಸ್ಟ್ ವಿಡಿಯೋದಲ್ಲಿ ಬಂದಾಗ ನಿಮಗೆ ಅಪ್ಡೇಟ್ ಮಾಡಿ ತೋರಿಸ್ತೀನಿ. ಸೊ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಆಮೇಲೆ ಬೆಲ್ ಐಕನ್ ಆನಲ್ಲಿ ಇಟ್ಕೊಂಡಿರಿ. ಸೊ ಈ ವಿಡಿಯೋ ನಿಮ್ಗೆ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿ ಆಗ್ತೀನಿ. ಏನಾದ್ರು ಡೌಟ್ ಇದ್ರೆ ನಿಮ್ಮ ಕಾಮೆಂಟ್ ಮೂಲಕ ನಮ್ಗೆ ತಿಳಿಸಿರಿ. ನಾನು ಕಾಮೆಂಟ್ ಮೂಲಕ ನಿಮ್ಗೆ ರಿಪ್ಲೈ ಕೊಡ್ತೀನಿ. ಇನ್ ಕೇಸ್ ಅರ್ಥ ಆಗಿಲ್ಲ ಅಂದ್ರೆ ವಿಡಿಯೋ ಮತ್ತೊಂದು ಸರಿ ನೋಡಿ. ಸರ್ ಬಾಯ್.